ಈಗೆಲ್ಲ ವಿಷನ್ ಡಾಕ್ನ ಸೆಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಹ್ಯಾಟ್ ಕ್ಲಿಪ್ಗೆ ನಿಮಗೆ ಒಂದು ಇದು ಹೇಳಿದ್ದೆ ನಾನು, ಅಂದರೆ ಮೈಕ್ನ ಯಾವ ಥರ ಅಂತೀನಿ ಅಂತ ಹೇಳಿದ್ದೆ. ಅದನ್ನು ಶಾರ್ಟ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್, ನೀವು ನೋಡಬಹುದು ನಂದು ಚಾನಲಲ್ಲಿ. ಈಗ ನಾವು ಯಾವುದು ಅಂತಂದರೆ ಶರಣಬಸಪ್ಪ ಅಪ್ಪ ಗುಡಿಗೆ ಹೋಗ್ತಾ ಇದ್ದೀವಿ. ಫ್ರಮ್ ಓಂ ನಗರ್ ಗೇಟ್ ಟು ಶರಣಬಸಪ್ಪ ಅಪ್ಪ ಗುಡಿ ಕಲಬುರಗಿ. ಯಾವ್ಯಾವ ಥರ ರೋಡ್ ಇದೆ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಮೈಕ್ ಕೂಡ ಆನ್ ಆಗಿದೆ, ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಆನ್ ಆಗಿದೆ. ನಿನ್ನೆ ವಿಡಿಯೋ ಮಾಡುವಾಗ ರೈತ ಕತ್ಲಲ್ಲಿ ಇದಕ್ಕಿಂತ ಬ್ಯಾಕ್ ವಿಡಿಯೋ ಒಂದು ಇದೆ ನೋಡಿ, ಏನಿದೆ ಅಲ್ಲ, ಕತ್ಲಲ್ಲಿ ಮಾಡಿದ್ವಿ. ಅದೇ ಆ್ಯಕ್ಚುಲಿ ಆಟೋದಲ್ಲಿ ಮಾಡಿ ಸೂಪರ್ ನೈಟ್ ಇಟ್ಟಾಗ ಸ್ವಲ್ಪ ಫ್ಲಿಕ್ಕರ್ ಆಗಿತ್ತು. ವಿಡಿಯೋ ಎಂಡಲ್ಲಿ ಕೂಡ ಹೇಳಿದ್ದೆ ನಾನು ಫ್ಲಿಕ್ಕರ್ ಆಗಿದೆ ಅಂತೇಳಿ. ಆ್ಯಕ್ಚುಲಿ ನಾನು ಅದು ಪೋಸ್ಟ್ ಮಾಡಬಾರ್ದಂತಿತ್ತು, ಬಟ್ ನಿಮಗೆ ಆಟೋದಲ್ಲಿ ಇಟ್ಟು ಸೂಪರ್ ನೈಟಲ್ಲಿ ಇಟ್ಟಾಗ ಯಾವ ಥರ ಫ್ಲಿಕ್ಕರ್ ಆಗುತ್ತೆ ಡಿಜೆ ಆಸ್ಮೋನ್ ಏನೋ ಅಂಥೇಳಿ ಗೊತ್ತಾಗಲಿ ಅಂತೇಳಿ ಅದನ್ನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಕೂಡ ಎಡಿಟ್ ಮಾಡಿಲ್ಲ, ಹಾಗೆ ಯಾವ ಥರ ಬಂದಿದೆ ಅದೇ ಥರ ಎಡಿಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ನಾವು ಇದು ಮಾಡಿಕೊಂಡು ಹೋಗ್ಬೋದು. ಅಂದರೆ ಕ್ಲಿಪ್ಪು ಚೆನ್ನಾಗಿದೆ ಇದು ನೋಡಿರಿ. ಈ ಥರ ಟೆನ್ಷನ್ ಇಲ್ಲ. ಮೇಲ್ಗಡೆ ಇವತ್ತು ಮೇಲ್ಗಡೆ ಹಚ್ಚಿದ್ದೀನಿ ವಿಜಯಾಸ್ಮನ್ನ, ಇಲ್ಲಾಂದರೆ ಕೆಳಗಡೆ ಅಂದರೆ ಹ್ಯಾಟ್ ಕಣ್ಣು ಅಡ್ಡ ಬರೋ ಥರ ಒಂದು ಹಚ್ಬೇಕಾಗಿದೆ. ಅಂದರೆ ಕ್ಯಾಮ್ರಾ ಬೀಳುತ್ತೆ ಅಂತೇಳಿ ಡೌಟ್ ಇದ್ದಾಗ ಮಾತ್ರ ಹಂಗೆ ಮಾಡ್ತಾಯಿದ್ದೆ, ಬಟ್ ಈಗ ಡೌಟ್ ಕ್ಲಿಯರ್ ಆಗಿದೆ, ಕ್ಯಾಮ್ರಾ ಬೀಳುತ್ತೆ. ತುಂಬ ಒಂದು ಗ್ರಿಪ್ ಚೆನ್ನಾಗಿರೋದ್ರಿಂದ ಪಕ್ಕ ಆಗಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ಹಂಗೆ ಮೇಲ್ಗಡೆನೇ ಇದ್ದೀನಿ, ಕ್ಯಾಮ್ರಾ ಬೀಳೋದಿಲ್ಲ ಅಂತ ಪಕ್ಕ ಇದೆ ಫ್ರೆಂಡ್ಸ್. ಈಗ ಮುಂಜಾನೆ 6:45 ಆಗಿದೆ. 6:45ರಲ್ಲಿ ಬೆಳಗ್ಗೆ ಎಷ್ಟು ರಶ್ ಇದೆ ನೋಡಿ. ಗುಲ್ಬರ್ಗ ಸಿಟಿ ಇದು ಖರ್ಗೆ ಪೆಟ್ರೋಲ್ ಪಂಪ್ ಒಂದು ಸಿಗ್ನಲ್ ಕಾಣ್ತಿದೆ. ಮುಂಜಾನೆ ಎಲ್ಲ ವರ್ಕಾಗಲ್ಲ, ಮನುಷ್ಯರು ಬಂದಾಗ ವರ್ಕಾಗುತ್ತೆ. 24/7 ವರ್ಕಾಗಲ್ಲ ಇವೆಲ್ಲ. ಮನ್ಸಿಗೆ ಬಂದ ಆನ್ ಮಾಡ್ತಾರೆ, ಆಫ್ ಮಾಡ್ತಾರೆ ಅನ್ನೋ ಥರ ಇರುತ್ತೆ ಸಿಗ್ನಲ್ಗಳು. ಇಲ್ಲೆಲ್ಲ ಆಟೋಗಳು ಓಡಾಡ್ತವೆ. ಸಿಟಿ ಅಂದಮೇಲೆ 24/7 ಸಿಗ್ನಲ್ ಮೇಂಟೈನ್ ಮಾಡಬೇಕು. ರೆಡ್ಡು ಗ್ರೀನ್ ಎಲ್ಲ ಒಂದು ಸಲ ಹಂಗೆ ಮಾಡ್ತಾರೆ, ಒಂದು ಸಲ ಹಿಂಗೆ ಮಾಡ್ತಾರೆ, ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ. ಆಮೇಲೆ ಫೈನ್ ಮಾತ್ರ ಪಕ್ಕ ಹಾಕ್ತಾರೆ. ನೋಡಿರಿ ಫ್ರೆಂಡ್ಸ್, ಸ್ಕೂಲ್ಗೆ ಹೋಗೋ ಹುಡುಗರು ಆ್ಯಕ್ಚುಲಿ ಇದಕ್ಕೆ ಕೇಳ್ತಾರೆ, ಅವರು ಲಿಫ್ಟ್ ಕೇಳ್ತಾರೆ. ಬಟ್ ನಾನೀಗ ವಿಡಿಯೋ ಮಾಡ್ತಿರೋದ್ರಿಂದ ಲಿಫ್ಟ್ ಕೊಟ್ಟಿಲ್ಲ ಫ್ರೆಂಡ್ಸ್. ಅಂದರೆ ಮುಂಜಾನೆ ಜನಕ್ಕೆ ಚಹಾ ಕುಡಿಯೋದು, ಆಮೇಲೆ ಅವ್ರವ್ರ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ಇದು ಮಾಡ್ತಾರೆ. ಅಂದರೆ ಮುಂಜಾನೆ ಒಂದು ವಾತಾವರಣ ಓಕೆ ಮಲ್ಗಾಯ್ತು. ಈಗ ಮತ್ತೆ ಬೆಳಗ್ಗೆ ಆಯಿತು, ನಮ್ಮ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡು ಹೊಟ್ಟೆ ಪಾಡನ್ನು ನೋಡ್ಕೊಳೋ ಅನ್ನೋ ಒಂದು ಇದು ಕಾಣಿಸುತ್ತೆ ಫ್ರೆಂಡ್ಸ್ ನಿಮಗೆ. ಈಗ ಇದೇ ಪೆಟ್ರೋಲ್ ಪಂಪಿಂದ ಬಸವೇಶ್ವರ ಹಾಸ್ಪಿಟಲ್ ಮುಂದ್ಗಡೆ ಬಂದು ಈಗ ಹೋಗ್ತಾ ಇದೆ. ಈಗ ನೋಡಿ ಫ್ರೆಂಡ್ಸ್, ಆ ಕಡೆ ಈ ಕಡೆ ನೀವು ನೋಡ್ಬೋದು. ಆಮೇಲೆ ಯಾವ ಥರ ಒಂದು ಫುಟೇಜ್ ಬರ್ತಾಯಿದೆ ಅಂತೇಳಿ ಕೂಡ ನೋಡ್ಬೋದು. ನೀವು ಮೋಟರ್ ಲಾಗಿಂಗ್ ಮಾಡೋಕ್ಕೆ ಸೂಕ್ತನಾ ಅಥವಾ ಇಲ್ವಾ ಆಸ್ಮಾನೇನೋ ಅಂತೇಳಿ ಕೂಡ ನೀವು ಕಮೆಂಟ್ ಮಾಡ್ಬೋದು. ಫೋರ್ಟಿ 60 FPS ಪ್ರೋ ಮಾಡಲ್ ಇದೆ, ಆಟೋ ವೈಡ್ ಬ್ಯಾಲೆನ್ಸ್ ಇದೆ. ಆಮೇಲೆ ಇದು ವಿ ಅಂತ ಇಟ್ಟಿಲ್ಲ ನಾನು, 1/120 ಫ್ರೇಮ್ಸ್ ಅಂತ ಇಟ್ಟಿದ್ದೀನಿ. ಅಂದರೆ ಶಟರ್ ಸ್ಪೀಡು, ಯಾಕಂದರೆ 60 FPS ಇಟ್ಟಿದ್ದೀನಲ್ಲ, ಕರೆಕ್ಟಾಗಿ ಮೋಷನ್ ಬ್ಲರ್ ಬರೋಕ್ಕೋಸ್ಕರ ಆ ಥರ ಇಟ್ಟಿದ್ದೀನಿ. ಆ್ಯಕ್ಚುಲಿ ND ಫಿಲ್ಟರ್ಸ್ ತೊಗೋಬೇಕು, ND ಫಿಲ್ಟರ್ಸ್ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ. ಬಟ್ ಜಾಸ್ತಿ ಬಿಸಿಲಿದ್ದಾಗ ಸ್ವಲ್ಪ ಹೆಲ್ಪ್ ಆಗ್ಬೋದು. ಬಟ್ ಈಗಂತೂ ಓಕೆ ಇದೆ.
ನೋಡಿ ಫ್ರೆಂಡ್ಸ್, ಸ್ವಲ್ಪ ನೀವು ಕ್ಯಾಮ್ರಾಗೆ ಅಡ್ಜಸ್ಟ್ ಆದರೆ ಯಾವ ಸೆಟ್ಟಿಂಗ್ ಯಾವ ಥರ ಕೂಡುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಮೊದಲು ಸ್ವಲ್ಪ ಒಂದೆರಡು ವೀಡಿಯೋಸ್ಗಳು ಸ್ಯಾಂಪಲ್ ನೋಡಿಬಿಟ್ಟು ಬೇರೆ ಬೇರೆ ಥರ ಟ್ರೈ ಮಾಡಿದ್ರೆ ಯಾವ ಥರ ವೀಡಿಯೋ ಬರುತ್ತೆ, ಯಾವ ಥರ ಬರಲ್ಲ ಎಲ್ಲ ಗೊತ್ತಾಗುತ್ತೆ. ಈಗ ನಾವು ಮಾತೋಶ್ರೀ ತಾರಾದೇವಿ ರಾಂಪುರಿ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಸೈನ್ಸಸ್ ಕಲಬುರಗಿ ಹತ್ರ ಇದ್ದೀವಿ. ಇದು ಬಿಲ್ಡಿಂಗ್ ಇದೆ. ಆಮೇಲೆ ಇದು ಮಲ್ಲಕ್ಕ ರೆಡ್ಡಿ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಇದು ಮಲ್ಲಕ್ಕ ರೆಡ್ಡಿ ಅದೇ ಇದೆ ಫ್ರೆಂಡ್ಸ್. ಇದು ಮಹಾದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜ್. ಆ್ಯಕ್ಚುಲಿ ಮೆಡಿಕಲ್ ಕಾಲೇಜ್ ಇದ್ದಿದ್ದು ನನಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್. ಇವತ್ತೇ ನೋಡ್ತಾ ಇರೋದು, ಅಂದರೆ ವಿಡಿಯೋದಲ್ಲಿ ತೋರಿಸೋಣ ಅಂತೇಳಿ ನಾನು ನೋಡ್ತಾ ಇರೋದು. ಇಲ್ಲಾಂದರೆ ಹಂಗೆ ಇದೇ ರೋಡಲ್ಲಿ ಭಾಳ ಸಲ ಓಡಾಡಿದ್ದೀನಿ, ಆದರೂ ನಾನು ಅಷ್ಟು ಇದು ಮಾಡಿಲ್ಲ ಫ್ರೆಂಡ್ಸ್. ಇದು ರಾಯಲ್ ಓಕ್ ಅಂತೇಳಿ ಹೊಸದಾಗ ಆಗ್ತಾಯಿದೆ ನೋಡಿ, ರಾಯಲ್ ಓಕ್. ಆಟೋಗಳು ಯಾವ ರೀತಿ ಓಡಾಡ್ತವೆ ನೋಡ್ಬೋದು. ರೆಕಾರ್ಡ್ ಆಗ್ತಾ ಇದೆಯಾ? ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಈಗ ಗಾಡಿ ಮೇಲೆ ಗಾಳಿನೂ ಇರುತ್ತೆ, ಮೈಕ್ ಹಚ್ಚಿದ್ದೀನಿ, ಸೌಂಡ್ ಈವನ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಆನ್ ಮಾಡಿದ್ದೀನಿ. ಯಾವ ಥರ ಬರ್ತಾ ಇದೆ ಅಂತೇಳಿ ನೀವು ಹೇಳಬೇಕು ಫ್ರೆಂಡ್ಸ್. ಆಮೇಲೆ ಓಲಾ ಬೈಕ್ ಇಲ್ಲ, ಓಲಾ ಬೈಕ್ ಇದ್ದರೆ ಸ್ವಲ್ಪ ಸೈಲೆಂಟ್ ಆಗಿರುತ್ತೆ, ಇದು ಸ್ವಲ್ಪ ವೈಲೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಇದ್ರದ್ದು ಕೂಡ ಸೌಂಡ್ ಬರುತ್ತೆ. ನೋಡ್ರಿ ಫ್ರೆಂಡ್ಸ್, ಇದು ಜಿಮ್ಸ್ ಹಾಸ್ಪಿಟಲ್ ಕಲಬುರಗಿ. ಜಿಮ್ಸ್ ಅಂತ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಇರ್ಬೋದಾ. ಈಗ ನಾನು ರೈಟ್ಗೆ ತಿರುಗ್ತಾ ಇದ್ದೀನಿ. ರೈಟ್ಗೆ ತಿರುಗಿ ಜಗತ್ ಸರ್ಕಲ್ಲಿಂದ ಶರಣಬಸಪ್ಪ ಅಪ್ಪ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನಾವು. ನೋಡಿ ನೈಟ್ ಯಾವ ಥರ ಗೊತ್ತಿದೆ. ಸ್ವಲ್ಪ ನೀವು ಹ್ಯಾಟ್ ಏನಿರುತ್ತಲ್ಲ ಕರೆಕ್ಟಾಗಿ ನಿಮ್ಮ ತಲೆಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲಾಂದರೆ ಗಾಳಿ ಇದ್ದರೆ ಹಾರಿಬಿಡುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಫಿಟ್ ಮಾಡಿಕೊಂಡ್ರೆ ಹಾರೋ ಚಾನ್ಸಸ್ ಇರೋಲ್ಲ. ಯಾಕಂದರೆ ಕ್ಯಾಮ್ರಾ ಕೂಡ ಇರುತ್ತಲ್ಲ, ಅದಕ್ಕೋಸ್ಕರ ಕ್ಯಾಮ್ರಾ ಸ್ವಲ್ಪ ವೇಟ್ ಇರೋದರಿಂದ ಹಾರೋ ಚಾನ್ಸಸ್ ಕಡಿಮೆ ಆಗುತ್ತೆ ಬಿಡಿ, ಅದು ಬೇರೆ ಮಾತು. ಬಟ್ ಆಲ್ಮೋಸ್ಟ್ ನಿಮ್ಮದು ತಲೆಗೆ ಒಂದು ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿಟ್ರೆ ಯಾವುದೇ ಪ್ರಾಬ್ಲಮ್ ಇರಲ್ಲ ಫ್ರೆಂಡ್ಸು. ನಾನು ನನ್ನ ಶಾರ್ಟ್ಸಲ್ಲಿ ಯಾವ ಥರ ಮೈಕು ಆಮೇಲೆ ಹ್ಯಾಟು ಕ್ಲಿಪ್ಪು ಎಲ್ಲ ತೋರಿಸ್ತೀನಿ ಫ್ರೆಂಡ್ಸ್, ನೀವು ನೋಡ್ಬೋದು ಶಾರ್ಟ್ಸಲ್ಲಿ. ನಾನು ಬಟನಲ್ಲಿ ಹಾಕ್ಬೋದು ಅಥವಾ ಡಿಸ್ಕ್ರಿಪ್ಷನಲ್ಲಿ ಶಾರ್ಟ್ಸ್ ಲಿಂಕನ್ನು ಕೊಡ್ತೀನಿ ನಿಮಗೆ. ನೋಡಿರಿ ಫ್ರೆಂಡ್ಸ್, ಇಲ್ಲೆಲ್ಲ ಗಚ್ಚಿಮನಿ ಹಾಸ್ಪಿಟಲ್ ಇದೆ. ಆಮೇಲೆ ಇಲ್ಲಿ ಮಿರಾಜ್ ಸಿನಿಮಾಸು, ಸ್ಮಾರ್ಟ್ ಬಜಾರು ಎಲ್ಲ ಇದೆ ನೋಡ್ಬೋದು. ಸಸ್ತಾ ಬಜಾರ್ ಸೇಲ್ ಅಂತ ಈ ಥರ ಇದೆ. ನೋಡಿ ಫ್ರೆಂಡ್ಸ್, ಕತ್ಲಲ್ಲಿ ಯಾವ ಥರ ಸ್ಟೆಬಿಲೈಸೇಷನ್ ಇತ್ತು ನೋಡಿದ್ರೆ ನೀವು ನಿನ್ನೆ. ಈಗಂತರೂ ಹಗಲತ್ತಿದೆ, 7 ಗಂಟೆ ಆಗಿದೆ. ಯಾವ ಥರ ಸ್ಟೆಬಿಲೈಸೇಷನ್ ಬರುತ್ತೆ ನೋಡ್ಬೋದು. ಇಲ್ಲೆಲ್ಲ ಚಹಾ ಅಂಗಡಿ, ಜಾಸ್ತಿ ಗೇಟ್ಸ್ಗಳು ಈ ಥರ ಮಾಡಿದ್ದಾರೆ. ಈ ಥರ ಈವನ್ ಬುದ್ಧ ವಿಹಾರದಲ್ಲೂ ಕೂಡ ಇದೇ ಥರ ಗೇಟ್ ಇದೆ. ಆಮೇಲೆ ಈಗ ಎದುರುಗಡೆ ಬರೋ ಒಂದು ಗೇಟ್ ಕೂಡ ಹಂಗೆ ಇದೆ ನೋಡಿರಿ, ಅಂಬೇಡ್ಕರ್ದು ಸೇಮ್ ಡಿಸೈನ್. ನೋಡಿ ಫ್ರೆಂಡ್ಸ್, ಎಲ್ಲ ವಯಸ್ಸಾದವರು ಯಾವ ಥರ ವಾಕಿಂಗ್ ಬರ್ತಾರೆ ಮುಂಜಾನೆ. ಇದು ಜಗತ್ ಸರ್ಕಲ್ಲು. ನಿನ್ನೆ ಫುಲ್ಲು ರಶ್ ಇತ್ತು, ಯಾಕಂದರೆ ಆ ಟೈಮಲ್ಲೇ ಬಂದಿದ್ವಿ, ರಶ್ ಇರೋ ಟೈಮಲ್ಲಿ. ನೋಡಿ ಬಸ್ ಯಾವ ಥರ ಬರ್ತಾ ಇದೆ ಅಲ್ಲಿ. ಈಗ ನಾವು ಈ ಕಡೆಯಿಂದ ನಾವು ಸ್ಟ್ರೈಟಾಗಿ ಹೋದರೆ ಅಪ್ಪ ಕೆರೆಗೆ ಹೋಗ್ತೀವಿ. ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಇದೆ ನೋಡಿ, ಇಲ್ಲಿ ಬಸವೇಶ್ವರ ಸರ್ಕಲ್ ಇದೆ.
ಅಂದರೆ ಬಸವೇಶ್ವರ ಮೂರ್ತಿ, ಇಲ್ಲಿ ಅಂಬೇಡ್ಕರ್ ಮೂರ್ತಿ, ಒಂದು ಪಾರ್ಕು ಥರ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ಮಹಾನಗರ ಪಾಲಿಕೆ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಈ ಕಡೆ ಎಲ್ಲ ಮಹಾನಗರ ಪಾಲಿಕೆ ಇದೆ ನೋಡ್ಬೋದು. ಇಲ್ಲಿ ಲೇಕ್ ವ್ಯೂ ಅಂತೇಳಿ ಪ್ರೈವೇಟ್ದವ್ರು ಮಾಡಿದಾರೋ ಯಾರು ಮಾಡಿದಾರೋ ಗೊತ್ತಿಲ್ಲ. ಲೇಕ್ ವ್ಯೂ ಅಂತೇಳಿ ಒಂದು ಕಮರ್ಷಿಯಲ್ ಏರಿಯಾನ ಮಾಡಿಕೊಂಡು ಪಿಜ್ಜಾ ಬರ್ಗರು ಅದು ಇದು ಎಲ್ಲ ಇದೆ ಫ್ರೆಂಡ್ಸ್. ಇದು ಕಲಬುರಗಿ ಮಹಾನಗರ ಪಾಲಿಕೆ ಫ್ರೆಂಡ್ಸ್. ಇದು ಕೆರೆ, ಅಪ್ಪ ಕೆರೆ ನೋಡ್ಬೋದು ನೀವು ಯಾವ ಥರ ಇದೆ ಅಂತೇಳಿ. ಇದು ತುಂಬ ಚೆನ್ನಾಗಿರೋ ವ್ಯೂ ಕೊಡ್ತಿದ್ದು. ಮುಂಜಾನೆ ಆ್ಯಕ್ಚುಲಿ ಸ್ವಲ್ಪ ಇಲ್ಲಿ ಈ ಸೈಡ್ ವಾಕಿಂಗ್ ಮಾಡಿದ್ರೆ, ಲೇಕ್ ಸೈಡ್ ಮಾಡಿದ್ರೆ ಚೆನ್ನಾಗಿರುತ್ತೆ, ನನಗೊಂದು ಭಾವನೆ ಬರ್ತಾಯಿದೆ. ನೋಡ್ರಿ ಇಲ್ಲಿ ಏನಿದೆ ಅಂದರೆ ಹೇಳ್ತೀನಿ ಫ್ರೆಂಡ್ಸು, ಇಲ್ಲಿ ನಾನು ಜಾಸ್ತಿ ಓಡಾಡ್ತೀನಿ, ಬಟ್ ವಿಜ್ಞಾನ ಉದ್ಯಾನವನ, ಜಿಲ್ಲಾ ವಿಜ್ಞಾನ ಕೇಂದ್ರ ಓಡಾಡ್ತೀನಿ, ಬಟ್ ಇಲ್ಲೆಲ್ಲ ಒಳಗಡೆ ಹೋಗಿಲ್ಲ ಫ್ರೆಂಡ್ಸ್. ಇಲ್ಲಿ ಆಮೇಲೆ ಯಲ್ಲಮ್ಮ ಟೆಂಪಲ್ ಟ್ರಸ್ಟ್ ಇದೆ. ಜಿಲ್ಲಾ ವಿಜ್ಞಾನ ಕೇಂದ್ರ ಇಲ್ಲಿ ನೋಡಿ ಯಾವ ಥರ ಹೆಲಿಕಾಪ್ಟರ್ ಇದೆ, ವಿಮಾನ ಇದೆ. ನೋಡ್ರಿ ಇಲ್ಲಿ ಶಿವಮೂರ್ತಿ, ಆದಿತ್ಯ ಹಾಸ್ಪಿಟಲ್, ದರ್ಶ್ ಹಾಸ್ಪಿಟಲ್. ಒಂದ್ಸಲ ಇಲ್ಲೇ ಆಕ್ಸಿಡೆಂಟ್ ಆಗಿತ್ತು ಫ್ರೆಂಡ್ಸ್ ನನಗೆ. ಇದೇ ದರ್ಶ್ ಹಾಸ್ಪಿಟಲಲ್ಲಿ ಡ್ರೆಸ್ಸಿಂಗ್ನ ಮಾಡಿಕೊಂಡು ಓಲಾ ಬೈಕ್ನ ಮನೆಗೆ ಒಯ್ದಿದ್ದೆ. ಈ ಥರ ಎಲ್ಲ ಅನುಭವ ಆಗಿದೆ. ಯಾಕಂದರೆ ಈ ಸಣ್ಣ ಸಣ್ಣ ರೋಡ್ಗಳು ಸೈಡಲ್ಲಿ ಡೈರೆಕ್ಟ್ ಗಾಡಿಗಳು ಬರೋದ್ರಿಂದ ಏನೂ ಗೊತ್ತಾಗಲ್ಲ, ಇಮಿಡಿಯೇಟಾಗಿ ಬಿಟ್ಟಿರ್ತೀವಿ. ನೋಡಿ ಇಲ್ಲಿ ಇವನ್ ಎಷ್ಟು ಇದು ನೋಡಿರಿ, ಇಲ್ಲಿ ರೋಡು ಯಾವ ಥರ ಇದೆ. ಇಲ್ಲಿಂದ ಬೈಕ್ ಬರ್ತವೆ ಸ್ಟ್ರೈಟಾಗಿ. ಈಗ ರೈಟ್ಗೆ ತಿರುಗ್ತೀನಿ ಫ್ರೆಂಡ್ಸ್. ಖರ್ಗೆ ಪೆಟ್ರೋಲ್ ಪಂಪಿಂದ ಶರಣಬಸಪ್ಪ ಅಪ್ಪ ಟೆಂಪಲ್ಗೆ ಬರೋರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಅಲ್ಲೆಲ್ಲ ತುಂಬ ಒಂದು ಚೆನ್ನಾಗಿರೋ ಬಂಡಿಗಳಿದ್ದಾವೆ. ಇಲ್ಲಿ ಜಾಸ್ತಿ ಜನ ಇಲ್ಲಿ ಇವನ್ ಇಲ್ಲಿ ಇದು ಏನಿದೆಯಲ್ಲ, ಇಲ್ಲಿ ಪಡ್ಡು ಸಿಗುತ್ತೆ ಫ್ರೆಂಡ್ಸ್. ಪಡ್ಡು ತುಂಬ ಒಂದು ಹೆಲ್ದಿಯಾಗಿರೋ ಪಡ್ಡು, ಆಮೇಲೆ ಕಡಿಮೆ ರೇಟಲ್ಲಿರೋ ಪಡ್ಡು ಸಿಗುತ್ತೆ ಅಲ್ಲಿ. ಪಡ್ಡು ಅಂದರೆ ಗುಲ್ಪಂಗಳ ಅನ್ಬೋದು ನಾವು, ಅಂದರೆ ನಾವು ಗುಲ್ಪಂಗಳ ಅಂತೀವಿ, ಇಲ್ಲೆಲ್ಲ ಪಡ್ಡು ಅಂತಾರೆ. ಬೆಂಗಳೂರು ಭಾಷೆಯಲ್ಲಿ ಪಡ್ಡು ಅಂತಾರೆ. ಇಲ್ಲೆಲ್ಲ ಈಗ ಅಪ್ಪ ಟೆಂಪಲ್ ಬಂತು ಫ್ರೆಂಡ್ಸ್, ನಾವು ಈಗ ಒಳ ಹೋಗ್ತಾ ಇದ್ದೀವಿ. ಆಮೇಲೆ ಇಲ್ಲೆಲ್ಲ ಜಾತ್ರೆ ನಡೆಯೋ ಟೈಮಲ್ಲಿ ಇಲ್ಲೆಲ್ಲ ಫುಲ್ ರಶ್ ಇರ್ತಿದೆ. ಒಳ ಹೋಗ್ತಾ ಇದ್ದೀವಿ ನಾವು. ಅಪ್ಪ ಟೆಂಪಲ್ಗೆ ಬಂದೀವಿ ನೋಡಿ. ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ, ದೊಡ್ಡದಿದೆ ಫ್ರೆಂಡ್ಸ್ ಇದು ಆ್ಯಕ್ಚುಲಿ. ನೋಡಿ ಈ ಥರ ದೊಡ್ಡದಿದೆ. ಆಮೇಲೆ ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇಲ್ಲ, ಮೇನ್ ಕ್ಯಾಮ್ರಾಗೆ ಫೋಟೋ ತೆಗಿಬಾರ್ದು, ಆ ಥರ ಈ ಥರ ಜಾಸ್ತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇಲ್ಲಿ ಗಾಡಿನ ಪಾರ್ಕ್ ಮಾಡೋಣ. ನೋಡಿರಿ ಇದು ಕ್ಲಿಪ್ಪು ಇದೆ, ಸಣ್ಣದು ಕೇಸ್ ಇದೆ, ಇದು ಹ್ಯಾಟ್.